ಈ ಮಧ್ಯೆ ಫೇಸ್ಬುಕ್ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಪೋಸ್ಟ್, 2 ಫೇಸ್ಬುಕ್ ಪೇಜ್ ಅಡ್ಮಿನ್ಗಳ ವಿರುದ್ಧ ಹೀಗಾಗಿ ಎಫ್ಐಆರ್. ಸಿದ್ದರಾಮಯ್ಯಗೆ ದ್ರೋಹ ಬಗೆದ ಸತೀಶ್ ಎನ್ನುವಂತಹ ಬರಹ ಇಟ್ಟು 37 ಶಾಸಕರ ಸಹಿಸಿ ಬೆನ್ನಿಗೆ ಚೂರಿ ಅಂತ ಪೋಸ್ಟ್ ಹಾಕಿದ್ದಾರೆ. ಈ ಬಗ್ಗೆ ದೂರು ದಾಖಲಿಸಿದ್ದಾರೆ ಜಾರಕಿಹೊಳಿ ಬೆಂಬಲಿಗರು. ಜಾರಕಿಹೊಳಿ ವಿರುದ್ಧ ಹಾಕಿರುವಂತಹ ಪೋಸ್ಟ್ ಇದು. ಸತೀಶ್ ವಿರುದ್ಧ ಸುಳ್ಳು ಪೋಸ್ಟ್, ಈ ಬಗ್ಗೆ ದೂರು ದಾಖಲು ಅಂತ ಬೆಂಬಲಿಗರು ಹೇಳ್ತಿದ್ದಾರೆ. 37 ಶಾಸಕರ ಬೆನ್ನಿಗೆ ಚೂರಿ ಅಂತ ಪೋಸ್ಟ್, ಸಿದ್ದರಾಮಯ್ಯಗೆ ದ್ರೋಹ ಬಗೆದ ಸತೀಶ್ ಎನ್ನುವಂತಹ ಬರಹ, ಅದರ ಜೊತೆಗೆ ಕುರುಬ ವರ್ಸಸ್ ವಾಲ್ಮೀಕಿ ಸಮುದಾಯದ ನಡುವೆ ಭಿನ್ನಾಭಿಪ್ರಾಯ ಮೂಡಿಸುವಂತಹ ದುರುದ್ದೇಶ ಅನ್ನುವಂತಹ ದೂರು. ಆ ದೂರಿನಲ್ಲಿ ಏನಿದೆ ನೋಡ್ತಾ ಇದ್ದೀವಿ. ಕರುನಾಡ ಕುರುಬಗೌಡರು ಎಂಬ ನಕಲಿ ಫೇಸ್ಬುಕ್ ಖಾತೆಯಲ್ಲಿ ಬೆಳಗಾವಿ ಕುರುಬ ಕುಲವನ್ನು ಹೈಜಾಕ್ ಮಾಡಿಕೊಂಡು ಅಪ್ಪನ ಸೋಗಿನಲ್ಲಿ ಸತೀಶ್ ಜಾರಕಿಹೊಳಿಯಿಂದ ಸಿದ್ದರಾಮಯ್ಯ ಬೆನ್ನಿಗೆ ಚೂರಿ. ಹಾಗೆ ಅದೇ ಪೇಜ್ನಲ್ಲಿ ಸಿದ್ದರಾಮಯ್ಯ ಜೊತೆಯಲ್ಲೇ ಇದ್ದುಕೊಂಡು ಅವರ ವಿರುದ್ಧವೇ 32 ಶಾಸಕರ ಸಹಿ ಸಂಗ್ರಹಿಸಿ ಕೊಟ್ಟಿದ್ದಾರೆ ಅಂದರೆ ನಂಬೋಕಾಗ್ತಿಲ್ಲ ಅಂತ ಪೋಸ್ಟ್ ಹಾಕಿದ್ದು. ಬಂಡಾಯದ ಧ್ವನಿ ಎಂಬ ನಕಲಿ ಫೇಸ್ಬುಕ್ ಖಾತೆ ಅಂತ ಮತ್ತು ಬಂಡಾಯದ ಧ್ವನಿ ಎಂಬ ನಕಲಿ ಫೇಸ್ಬುಕ್ ಖಾತೆಯಲ್ಲಿ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಕುಳಿತುಕೊಂಡಿರುವಂತಹ ಫೋಟೋವನ್ನು ಎಡಿಟ್ ಮಾಡಿ ಅದರಲ್ಲಿ ಸಿದ್ದರಾಮಯ್ಯಗೆ ದ್ರೋಹ ಬಗೆದ ಸತೀಶ್ ಜಾರಕಿಹೊಳಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅದರ ಬಗ್ಗೆ ಈಗ ದೂರು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಅದು ಮಾಡ್ತಾರೆ, ಏನು ಮಾಡ್ತಾರೆ ಯೂಸ್ ಮಾಡೋರು ಏನು ಮಾಡೋರು, ಏನು ಬೇಸ್ಲೆಸ್ ಅದು, ಏನು ಅದರಿದೆ, ಏನು ಸೈನ್ ಮಾಡಿದೆ, ಲೆಟ್ರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದ ಅವ್ನಿಗೆ ಇಷ್ಟು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 30 ಹೆಂಗೆ 7 ಹೆಂಗೆ ಹೇಳಿದವನು. ಮತ್ತು ಅವ್ರು ಯಾರು ಅಷ್ಟು ಪ್ರಬಲರಿದ್ದಾರೆ, 37 ಜನ ಯಾರು ಸಹಿ ಮಾಡಿದ್ದಾರೆ. ಸುಮ್ಮನೆ ಅವನ ಹಾಕಿದಾನೆ, ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನು ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತೆರೆದ ಪುಸ್ತಕ ಕನ್ನಡಿ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ.